ನಾನು ದಾಹನ ಈ ಸೊಸೈಟಿಯಲ್ಲಿ ತೀರಿಸ್ಕೊಂಡು ನನ್ನ ಕೈಯಿಂದನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ತೀನಿ ಅಂತ ಶಪಥ ಮಾಡಿದ್ನಲ್ಲ ಆ ರಾಜಣ್ಣ, ಅವನ್ನ ನೇಣಚ್ಚೋದಿಕ್ಕೆ ಈ ನಿನ್ನ ಹೆಣನೇ ಕಾರಣ ಆಗ್ಬೇಕು. ಇದೇನು ಮೇಷ್ಟ್ರೆ ಇಷ್ಟೊತ್ತಲ್ಲಿ? ಸಕ್ಕರೆ ತರ್ತೀನಿ ಅಂತ ಸೊಸೈಟಿಗೆ ಹೋದ ಸುಶೀಲ ಇನ್ನೂ ಬಂದಿಲ್ಲ ರಾಜಣ್ಣ. ನೀನ್ ಬುದ್ಧಿಗೆ ತಕ್ಕ ಹಾಗೆ ಒಳ್ಳೆ ಸೈತಾನನ್ನೇ ಕುತ್ತಿಗೆಗೆ ಹಾಕೊಂಡಿದ್ಯಾ ನಾಗಪ್ಪ? ಅಣ್ಣ, ನೆನ್ನೆ ಬರೋವಾಗ ಪೊಗರ್ದಸ್ತಾಗಿರೋ ಚೈನ್ ಹಾಕೊಂಡಿದ್ಯಲ್ಲ, ಅದೇನಾಯ್ತು? ಶೃಂಗಾರ ಮಾಡಿ ನಿಮ್ಮನ್ನೆಲ್ಲ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ ಅಂದ್ರೆ, ಸಾವನಲ್ಲಾದ್ರೂ ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇವಳು ಈ ನಾಗಪ್ಪನ ಮನಸಾರ ಪ್ರೀತಿಸ್ಲು, ಮದುವೆ ಮಾಡ್ಕೋತೀನಿ ಅಂತ ಆಸೆ ತೋರಿಸಿ ತನ್ನ ದಾಹ ತೀರಿಸ್ಕೊಂಡ್ಮೇಲೆ ಈ ಚಂಡಾಲ ಇವಳಿಗೆ ಈ ಗತಿ ಕಾಣಿಸಿದಾನೆ. ಈ ನೀಚ್ ಕೆಲಸನ ಇವನೇ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಇವನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಇವರನ್ನ ನಮ್ಮ ಊರಿನ ಪ್ರೆಸಿಡೆಂಟು. ಇವನ್ನ ಪೊಲೀಸ್ನವ್ರಿಗೆ ಒಪ್ಸೋದಕ್ಕಿಂತ ಮುಂಚೆ ಮೇಷ್ಟ್ರ ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವಳ ಹೆಣಕ್ಕೆ ಇವನು ತಾಳಿ ಕಟ್ಟಿ ಅವಳ ಮುತ್ತೈದೆ ಕಳಿಸ್ಬೇಕು. ಮೇಷ್ಟ್ರೆ ತಗೊಳ್ಳಿ ತಾಳಿ. ಅವಳ ಕುಂಕುಮ ಇಟ್ಟು ಹೂ ಮುಡಿಸಿ ಕಟ್ಟ ತಾಳಿನ. ಈ ನಿಮ್ಮಣ್ಣ ವೀರಪ್ಪ ಜೀವಂತವಾಗಿರೋವಾಗ ಎದುರಾಳಿಗೆ ಮುಯ್ಯಿ ತೀರಿಸದೆ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡ್ಬೇಡ.
ಧೈರ್ಯವಾಗಿ ಹೋಗ್ಬಿಟ್ ಬಾ.